ಸರ್, ಈ ಹುಬ್ಬಳ್ಳಿ ವಿಚಾರ ಮತ್ತೆ ಮುನ್ನೆಲೆ ಬಂದಿದೆ. 31 ವರ್ಷಗಳ ಹಿಂದೆ ಯಾರು ಕಾರ ಸೇವಕರಾಗಿದ್ದರು ಅಂತವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಆ ಪ್ರಕರಣಕ್ಕೆ ಮರುಜೀವ ಕೊಟ್ಟು ನಾನು ರಾತ್ರಿನೂ ಲೇಟ್ ನೈಟ್ ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದೆ ಕಥೆ. ಅದ್ರ ಬಗ್ಗೆ ಹೋಮ್ ಮಿನಿಸ್ಟ್ರಿ ಈಗಾಗಲೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾನೂನು ಚೌಕಟ್ಟದಲ್ಲಿ ಅವು ಇತ್ಯರ್ಥಗಳಾಗದೇ ಇರತಕ್ಕಂಥದ್ದಕ್ಕೆ ರಿವ್ಯೂ ಮಾಡ್ತಕ್ಕಂಥದ್ದು ಒಂದು ಪೊಲೀಸ್ ಇಲಾಖೆಯ ಪದ್ಧತಿ ಇದೆ. ಆ ಪ್ರಕಾರ ಮಾಡಿರ್ತಕ್ಕಂಥದ್ದು ಕಾನೂನು ಚೌಕಟ್ಟಿನಲ್ಲೇ ನಡೀತಾ ಇದೆ. ಅದನ್ನು ಬಿಟ್ಟು ಹೊರತಾಗಿ ಏನು ಅದಕ್ಕೆ ರಾಜಕೀಯ ಬಣ್ಣ ಬಳಿತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಹಳೆ ಕೇಸ್ ಆಗಿರೋದ್ರಿಂದ ಕ್ಲೋಸ್ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದು ಅನಿವಾರ್ಯತೆ, ಪೆಂಡಿಂಗ್ ಕೇಸ್ಗಳನ್ನು ಕ್ಲೋಸ್ ಮಾಡಲೇಬೇಕು. ಯಾವತ್ತಿದ್ರು ಕ್ಲೋಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇರಬೇಕು. ಅದು ಬಟ್ ಈ ಸಂದರ್ಭ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಅಸ್ತ್ರ ಕೊಟ್ಟಂತಾಯ್ತು. ಯಾಕಂದ್ರೆ ಅಯೋಧ್ಯೆ ನೋಡಿ, ಅವ್ರ ಪಾಪ ಅವರಿಗೆ ಕೆಲಸ ಏನಿಲ್ಲ. ಇಂಥದ್ದು ಯಾವುದಾದ್ರೆ ಸಣ್ಣ ಪುಟ್ಟು ಜನರಿಗೆ ಉಪಯೋಗ ಆಗದೇ ಇರತಕ್ಕಂಥದ್ದು ಭಾವನಾತ್ಮಕ ವಿಷಯಗಳನ್ನು ತಗೊಂಡು ಅದನ್ನು ಸೃಷ್ಟಿ ಮಾಡಿ ಅದಕ್ಕೆ ಬಣ್ಣ ಕಟ್ಟಿ ಅವಕ್ಕೆ ರೆಕ್ಕೆ ಪುಕ್ಕೆಗಳನ್ನು ಜೋಡಿಸೋದ್ರ ಮುಖಾಂತರ ಕಾಗೆ ಆರಿಸೋ ಕೆಲಸ ಅವರು ಯಾವತ್ತೂ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಮಾಡಿದರೆ ಅದರಿಂದ ಏನು ಲಾಭ ಆಗಲ್ಲ. ಈಗ ನೋಡಿ, ಜನರಿಗೆ ಸಾಕಷ್ಟು ಸಮಸ್ಯೆಗಳು ಇವತ್ತು ಇದಾವೆ. ಇವತ್ತು ನಮ್ಮ ಮುಂದೆಲ್ಲರೂ ಜನರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಏನಾದರೂ ಇಂಥ ವಿಷಯಗಳನ್ನು ಎತ್ಕೊಂಡು ಸರ್ಕಾರದ ಗಮನವನ್ನು ಸೆಳೆದು ಅಂತ ಕೆಲಸ ಮಾಡೋದು ಬಿಟ್ಟು ಈ ಸುಮ್ಮನೆ ಭಾವನಾತ್ಮಕ ವಿಷಯಗಳು, ಇಂಥ ಭಾವನಾತ್ಮಕ ವಿಷಯಗಳಿಂದ ಯಾರ್ದು ಹೊಟ್ಟೆನೂ ತುಂಬಲ್ಲ, ಯಾರ್ದಿಗೆ ಕಷ್ಟನೂ ದೂರ ಆಗಲ್ಲ. ಅದರಿಂದ ನಾನು ಬಿಜೆಪಿ ಸ್ನೇಹಿತರು ಎಲ್ರಿಗೂ ನಾನು ಕೋರಿಕೆ ಇದೆ. ನಾನು ಸಾರ್ವಜನಿಕರಿಗಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಜನಹಿತಕ್ಕಾಗಿ ಅಂತ ಕೆಲಸ ಮಾಡಿದ್ರೆ ಮುಂದೆ ಮತ್ತೆ ಅವ್ರಿಗೊಂದು 20 ವರ್ಷ ನಂತರ ಭವಿಷ್ಯ ಬರ್ಬೋದು ಅಂತ ನನ್ನದೊಂದು ನಿರೀಕ್ಷೆ. ಈಗ ಅದಕ್ಕೆ ಅಲ್ಲಲ್ಲ, ಅದ್ರ ಬಗ್ಗೆ ಅಧಿಕಾರಿಗಳು ಸ್ಪಷ್ಟೀಕರಣ ಕೊಡ್ತಾರೆ. ನಾನು ಪೊಲೀಸ್ ಅಧಿಕಾರಿನೂ ಅಲ್ಲ, ಅದರದ್ದು FIR ಚಾರ್ಜ್ ಶೀಟು ಏನಿದೆ ಅನ್ನೋದು ನನ್ನ ಗಮನಕ್ಕೂ ಇಲ್ಲ. ಅದ್ರ ಬಗ್ಗೆ ಅಧಿಕಾರಿಗಳು ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ರಾಜ್ಯ ನಾಯಕರಿಗೆ ಯಾರಿಗೂ ಕೂಡ ಆಹ್ವಾನ ಬಂದಿಲ್ಲ. ಅಡ್ವಾಣಿ ಅಂತ ನಾಯಕರಿಗೆ ಬರಬೇಡಿ ಅಂತ ಕೆಲ ದಿನಗಳ ಹಿಂದೆ ಹೇಳಿದ್ರು. ಈಗ ಕೇಂದ್ರ ಸಚಿವರಿಗೂ ಆಹ್ವಾನ ಇಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಹಣ ಸಂಗ್ರಹ ಮಾಡುವಾಗ ಅದರದ್ದು ಕಾನೂನಾತ್ಮಕ ತೊಂದರೆಗಳ ನಿವಾರಣೆ ಆಗುವಾಗ ಅದಕ್ಕೆ ಒಂದು ಒಳ್ಳೆಯ ಕಟ್ಟಡ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನೆನಪಾಗ್ತಾರೆ. ಅದು ರೆಡಿ ಆದಮೇಲೆ ಅದಕ್ಕೆ ಯಾರ್ದು ಅವಶ್ಯಕತೆ ಬರಲ್ಲ. ನಾನು 10 ಲಕ್ಷ ಕೊಟ್ಟಿದ್ದೀನಿ ರಾಮ ಮಂದಿರ ಕಟ್ಟಡಕ್ಕೆ, ನಾನು 10 ಲಕ್ಷ ಕೊಟ್ಟಿದ್ದೀನಿ. ಅಲ್ಲಿ ಸ್ಥಳೀಯ RSS ಮುಖಂಡರೆ ನನ್ನ ಹತ್ರ ಬಂದು ತಗೊಂಡೋಗಿದ್ದಾರೆ. ಅವ್ರು ಇನ್ನೂ ತನಕ 22ನೇ ತಾರೀಕು ಜನವರಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳಿಲ್ಲ. ನನಗೆ ಕರೆಯೋದು ಒತ್ತಾಟಿರಲಿಲ್ಲ, ಮಾಹಿತಿನೂ ಇಲ್ಲ, ಹವಾನೂ ಇಲ್ಲ. ಅದು ಮೊದಲನೇ ನಡೆದಕ್ಕೊಂದು ಇತ್ತೀಚೆಗೆ ಒಂದು ಪಕ್ಷದಲ್ಲಿ ಒನ್ ಮ್ಯಾನ್ ಶೋ, ಒನ್ ಮ್ಯಾನ್ ಆರ್ಮಿ ಈ ಥರ ನಡೀತಕ್ಕಂಥದ್ದು ಪ್ರಾರಂಭ ಆಗಿದೆ. ಹೀಗಾಗಿ ಬೇರೆಯವ್ರನ್ನ ನೋಡಿ, ಈ ರಾಮ ಜನ್ಮಭೂಮಿ ವಿಷಯ ಪ್ರಾರಂಭ ಆಗಿರೋದು ಅದ್ವಾನಿ ಅವರು. ಪಾಪ ಅವರು ರಥಯಾತ್ರೆ ಮಾಡಿ ಇಡೀ ದೇಶಕ್ಕೆ ಅದನ್ನ ರಾಮ ಮಂದಿರ ಅನ್ನೋದು ಪರಿಚಯ ಮಾಡಿಕೊಟ್ಟದ್ದೇ ಅದ್ವಾನಿ ಅವರು. ಅವರಿಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವು ಬರಬಾರದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವೆಲ್ಲ ಬಿಡಿ. ಈದ್ಗಾ ಮಾವು ಇವೆಲ್ಲ ಬಿಡಿ. ಈ ಬಿಜೆಪಿ ಅವರು ನಾನು ಕೇಳ್ತೀನಿ, ರಾಮ ಮಂದಿರ ಇವತ್ತೇನಾದ್ರೂ ಆಗ್ಲಿಕ್ಕೆ, ರಾಮ ಮಂದಿರ ಇವತ್ತೇನಾದ್ರೆ ಪೂರ್ಣಗೊಂಡಿರ್ಲಿಕ್ಕೆ ಯಾರ್ದಾದ್ರೂ ಒಂದು ಪಾತ್ರ ಇದ್ರೆ ಅದು ಲಾಲ್ ಕೃಷ್ಣ ಅದ್ವಾನಿ ಅವರು. ಅಂಥವರಿಗೆ ನೀವು ಬರಬಾರ್ದು ಅಂತ ಹೇಳಿ ನೀವು ಸಂದೇಶ ಕಳಿಸಿದ್ರೆ ಜನರಿಗೆ ಇನ್ನು ಬೇರೆದವ್ರ ಬಗ್ಗೆ ನೀವೇನು ಮಾತಾಡ್ತೀರಿ? ಏನ್ ನಿಮ್ಮಲ್ಲಿ ನೈತಿಕ ಮಟ್ಟಿದೆ? ಇದೆಲ್ಲ ಅಧಿಕಾರಕ್ಕೆ ಬರುವವರೆಗೇನು ಹಿಂದೂ ಅಧಿಕಾರಕ್ಕೆ ಬಂದ ಮೇಲೆ ನೀವು ಹಿಂದೂ ನಾವು ಮುಂದು ಇದೆ. ಅಲ್ಲ ರೀ, ಆದ್ವಾನಿ ಅವರಿಗೆ ಕೊಟ್ಟಿಲ್ಲ ಅಂದ್ಮೇಲೆ ಇನ್ನು ಸಿದ್ದರಾಮಯ್ಯ ಅವ್ರಿಗೆ ಹೆಂಗ್ ಕೊಡ್ತಾರೆ? ಇನ್ನೂ ಅದ್ರ ಬಗ್ಗೆ ಚರ್ಚೆ ಇಲ್ಲ. ಚರ್ಚೆ ಪ್ರಾರಂಭ ಆದಾಗ ನೋಡೋ, ಅರ್ಜಿಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಹೋಗಿ ಬರ್ಲಿ,
ಒಂದು ಗೈಡ್ಲೈನ್ಸ್ ತೊಗೊಂಡು ಬರ್ತಾರೆ. ಅರ್ಜಿಗಳು ಬರಲಿ, ಅರ್ಜಿಗಳು ಬಂದ ಮೇಲೆ ಪರಿಶೀಲನೆ ಮಾಡ್ತೀವಿ. ಎಲ್ಲರೂ ಜಿಲ್ಲೆದವ್ರು ಕೂತ್ಕೊಂಡು ಯಾವ ಅಭ್ಯರ್ಥಿನ ಹಾಕಿದ್ರೆ ಸೂಕ್ತ ಅನ್ನೋದು ತೀರ್ಮಾನ ಬರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.